ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ತೆಲುಗಿನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ನಾ ಸಾಮಿ ರಂಗ ಮೂವಿ ಸ್ಟೋರಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮ್ಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಲೈಕ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ನಮಗೆ ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗಿರುವ ಕಾರಣ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆಯಬೇಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ 1963ಯ ಅಂಬಾಜ್ಪೇಟೆ ಎಂಬ ಒಂದು ಗ್ರಾಮವನ್ನ ತೋರಿಸ್ತಾರೆ. ಆ ಊರಲ್ಲಿರುವ ನಮ್ಮ ಹೀರೋ ನಾಗಾರ್ಜುನ್ ಆಲಿಯಾಸ್ ಕ್ರಿಸ್ಟಿಯನ್ ಅನ್ನ ತೋರಿಸ್ತಾರೆ. ಈ ಕ್ರಿಸ್ಟಿಯನ್ಗೆ ಅಮ್ಮ ಅಪ್ಪ ಯಾರು ಇರೋದಿಲ್ಲ, ಇವನೊಬ್ಬ ಅನಾಥನಾಗಿರ್ತಾನೆ. ಅದೇ ಟೈಮಲ್ಲಿ ಒಬ್ಬ ತಾಯಿ ಬಂದು ಇವನಿಗೆ ತಿನ್ನೋದಕ್ಕೆ ಊಟ ಕೊಟ್ಟು ಅವನನ್ನ ತುಂಬಾ ಪ್ರೀತಿಯಿಂದ ಸ್ವಂತ ಮಗನ ಹಾಗೆ ನೋಡ್ಕೊಳ್ತಾಳೆ. ಅಷ್ಟೇ ಅಲ್ಲದೆ ಅವಳಿಗೆ ಅಂಜಿ ಎಂಬ ಮಗನು ಕೂಡ ಇರ್ತಾನೆ. ಅಂಜಿ ಜೊತೆ ಕ್ರಿಸ್ಟಿಯನ್ ಅನ್ನು ಕೂಡ ಸ್ವಂತ ಮಗನ ಹಾಗೆ ನೋಡ್ಕೊಳ್ತಾಳೆ. ಅವರಿಬ್ರು ಕೂಡ ಸ್ವಂತ ಅಣ್ಣ ತಮ್ಮಂದಿರ ಹಾಗೆ ಜೊತೆಗೆ ಬೆಳೀತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಆ ಊರಲ್ಲಿ ಬಡ್ಡಿ ವ್ಯಾಪಾರ ಮಾಡೋ ವರದರಾಜನ್ನ ತೋರಿಸ್ತಾರೆ. ಈ ವರದರಾಜು ಕೃಷ್ಣಯ್ಯ ಮತ್ತು ಅಂಜಿಯನ್ನ ತನ್ನ ಮನೆಗೆ ಕರೆಸ್ಕೊಂಡು ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇರ್ತಾನೆ. ಆದ್ರೆ ವರದರಾಜ್ ಮಾತ್ರ ಅವ್ರು ಮಾಡಿದ ಕೆಲಸಕ್ಕೆ ದುಡ್ಡನ್ನ ಕೊಡ್ತಾ ಇರಲಿಲ್ಲ. ಏಕೆಂದ್ರೆ ಅವ್ರ ಅಮ್ಮ ವರದರಾಜ್ ಹತ್ರ ತುಂಬಾ ಸಾಲವನ್ನ ಮಾಡಿರ್ತಾರೆ. ಅದಕ್ಕೋಸ್ಕರ ಅವನು 1 ರೂಪಾಯಿಯನ್ನು ಕೂಡ ಕೊಡೋದಿಲ್ಲ. ನಂತರ ನಮಗೆ ಈ ಮೂವಿಯ ಹೀರೋಯಿನ್ ಆಗಿರುವ ಆಶಿಕ್ ರಂಗನಾಥ್ ಆಲಿಯಾಸ್ ವರಲಕ್ಷ್ಮಿಯನ್ನ ತೋರಿಸ್ತಾರೆ. ಆಗ ವರಲಕ್ಷ್ಮಿ ಸ್ವಲ್ಪ ದುಡ್ಡನ್ನ ತಗೊಂಡ್ಬಂದು ಅಂಜಿಗೆ ಕೊಡ್ತಾಳೆ. ಆಗ ವರಲಕ್ಷ್ಮಿ ಅಲ್ಲೇ ಇದ್ದ ಕೃಷ್ಣಯ್ಯನ ನೋಡಿ ಅಂಜಿ ಇವನ್ ಯಾರು ಅಂತ ಕೇಳಿದಾಗ ಆಗ ಅಂಜಿ ಇವನ್ ನಮ್ಮ ಅಣ್ಣಯ್ಯ ಅಂತ ಹೇಳ್ತಾನೆ. ಅವತ್ತಿನಿಂದ ನಮ್ಮ ಕೃಷ್ಣಯ್ಯ ವರಲಕ್ಷ್ಮಿಯನ್ನ ನೋಡ್ತಾ ಅವಳ ಪ್ರೀತಿಯಲ್ಲಿ ಬಿದ್ದೋಗ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆದೋದ್ಮೇಲೆ ಅಂಜಿ ಅವರ ತಾಯಿ ಸತ್ತೋಗ್ತಾಳೆ. ಆಗ ವರದರಾಜ್ ಬಂದು ಅವ್ರಿಗೆ ಸಾಲ ಕೊಟ್ಟಿದ್ದರಿಂದ ಅವರ ಮನೆಯನ್ನು ವಶಪಡಿಸ್ಕೋಬೇಕು ಅಂತ ನೋಡ್ತಾನೆ. ಆಗ ಅಂಜಿ ನಮಗೆ ಸ್ವಲ್ಪ ಟೈಮ್ ಕೊಟ್ರೆ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ದುಡಿದು ನಿಮ್ಮ ಸಾಲವನ್ನ ತೀರಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ವರದರಾಜ್ ಮಾತ್ರ ನನಗೆ ಅಷ್ಟೊಂದು ಟೈಮ್ ಇಲ್ಲ ಕಣೋ, ನಿಮ್ಮ ಸಾಮಾನುಗಳನ್ನ ಎತ್ಕೊಂಡು ಹೋದ್ರೆ ನಾನ್ ನಿಮ್ ಮನೆ ಬೀಗ ಹಾಕೋತೀನಿ ಅಂತ ಹೇಳ್ತಾನೆ. ಅದನ್ನ ನೋಡಿದ ಕೃಷ್ಣಯ್ಯ ವರದರಾಜ್ಗೆ ಎದುರು ಬೀಳ್ತಾನೆ. ಆಗ ಅದೇ ಸಮಯಕ್ಕೆ ಆ ಊರಿನ ಸರ್ಪಂಚ್ ಪೆದ್ದಯ್ಯ ಬಂದು ಅಂಜಿ ವರದರಾಜ್ಗೆ ಕೊಡ್ಬೇಕಾಗಿದ್ದ ದುಡ್ಡನ್ನ ಕೊಟ್ಟು ಆ ಹುಡುಗರಿಗೆ ಹೆಲ್ಪ್ ಮಾಡಿ ಅವರ ಮನೆಯನ್ನ ಅವರಿಗೆ ಕೊಡಿಸ್ತಾನೆ. ಪೆದ್ದಯ್ಯ ಅಂಜಿಗೆ ಹೆಲ್ಪ್ ಮಾಡಿದ್ದರಿಂದ ಕೃಷ್ಣಯ್ಯ ಅವತ್ತಿನಿಂದ ಅವ್ರಿಗೆ ಋಣಿಯಾಗಿರ್ತಾನೆ. ಆಗ ಪೆದ್ದಯ್ಯ ಅವರಿಬ್ಬರನ್ನು ಮನೆ ಕರ್ಕೊಂಡೋಗಿ ತನ್ನ ಮಕ್ಕಳ ಜೊತೆ ಅವ್ರನ್ನ ಕೂರಿಸಿ ಊಟವನ್ನ ಹಾಕ್ತಾನೆ. ಇದರಿಂದ ಪೆದ್ದಯ್ಯನ ಮಕ್ಕಳು ಕೋಪ ಮಾಡ್ಕೊಳ್ತಾರೆ. ಸೀನ್ ಕಟ್ ಆದ್ರೆ ನೆಕ್ಸ್ಟ್ ಡೇ ಕೃಷ್ಣಯ್ಯ ವರಲಕ್ಷ್ಮಿ ನೆನಪಿಗೋಸ್ಕರ ಒಂದು ಬೊಂಬೆಯನ್ನ ಕೊಟ್ಟು ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೋತಾನೆ. ಆಗ ಅದೇ ಸಮಯಕ್ಕೆ ಪೆದ್ದಯ್ಯ ಹೋಗ್ತಿದ್ದ ಕಾರ್ಗೆ ಆಕ್ಸಿಡೆಂಟ್ ಆಗುತ್ತೆ. ಆಗ ಕೃಷ್ಣಯ್ಯ ತನ್ನ ಪ್ರೀತಿ ವಿಚಾರವನ್ನ ವರಲಕ್ಷ್ಮಿ ಹೇಳ್ದೆ ಪೆದ್ದಯ್ಯನ ಹತ್ರ ಓಡೋಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಪೆದ್ದಯ್ಯನಿಗೆ ಹೆಲ್ಪ್ ಮಾಡ್ತಾನೆ. ಆಗ ಸ್ವಲ್ಪ ಜನರು ಕತ್ತಿಯನ್ನು ಹಿಡ್ಕೊಂಡು ಪೆದ್ದಯ್ಯನನ್ನ ಕೊಲ್ಲೋದಿಕ್ಕೆ ಬರ್ತಾ ಇರ್ತಾರೆ. ಅದ ನೋಡಿದ ಕೃಷ್ಣಯ್ಯ ಪೆದ್ದಯ್ಯನ ಕಾರಲ್ಲಿದ್ದ ಗನ್ನನ್ನ ತಗೊಂಡು ಅವರನ್ನ ಭಯ ಬೀಳಿಸಿ ಅಲ್ಲಿಂದ ಓಡಿ ಹೋಗುವಂತೆ ಮಾಡ್ತಾನೆ. ಸೀನ್ ಕಟ್ ಆದ್ರೆ ಸ್ವಲ್ಪ ದಿನಗಳ ನಂತರ ಭಾಸ್ಕರ್ ಎಂಬ ವ್ಯಕ್ತಿಯನ್ನ ಸ್ವಲ್ಪ ಮಂದಿ ರೌಡಿಗಳು ಬಂದು ಅವನನ್ನ ಕಿಡ್ನಾಪ್ ಮಾಡಿ ಕೊಲ್ಲೋದಿಕ್ಕೆ ಟ್ರೈ ಮಾಡ್ತಾರೆ. ಆಗ ಕೃಷ್ಣಯ್ಯ ಬಂದು ಭಾಸ್ಕರ್ನನ್ನ ಕಾಪಾಡಿ ಅವನನ್ನ ಅಂಜಿ ಜೊತೆ ಸೇಫ್ ಆಗಿ ಇರಿಸ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂಜಿ ಭಾಸ್ಕರ್ ಹತ್ರ ಹೋಗಿ ಅಸಲಿಗೆ ನೀನ್ ಏನ್ ಮಾಡ್ದೆ, ಯಾಕೆ ನಿನ್ನ ಅವ್ರು ಸಾಯಿಸೋದಕ್ಕೆ ಬಂದಿದ್ರು ಅಂತ ಕೇಳ್ತಾನೆ. ಅದಕ್ಕೆ ಭಾಸ್ಕರ್ ಏನಿಲ್ಲಣ್ಣ, ಪಕ್ಕದೂರಿನ ಪ್ರೆಸಿಡೆಂಟ್ ಮಗಳನ್ನ ನಾನು ತುಂಬಾ ಡೀಪ್ ಆಗಿ ಲವ್ ಮಾಡ್ದೆ, ಅವಳು ಕೂಡ ನನ್ನನ್ನ ಅಷ್ಟೇ ಡೀಪ್ ಆಗಿ ಲವ್ ಮಾಡ್ತಾ ಇದ್ದಾಳೆ. ನನಗೆ ಅವಳನ್ನ ನೋಡ್ಬೇಕು ಅಂತ ಅನ್ಸಿ ಅವರ ಮನೆಯ ಗೋಡೆಯನ್ನ ಹಾರಿದೆ, ಅದಕ್ಕೋಸ್ಕರ ಇದೆಲ್ಲ ರಾಮಾಯಣ ಆಯ್ತು ಅಂತೇಳಿ ತನ್ನ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಅದನ್ನ ಕೇಳಿದ ಕೃಷ್ಣಯ್ಯ, ಲೇ ಭಾಸ್ಕರ, ನಮ್ಗೆ ಹಬ್ಬ ಸಮಾರಂಭ ಮದ್ವೆ ಎಲ್ಲ ಅವಶ್ಯಕತೆ ಇದೆಯೇನೋ, ಅಸಲಿಗೆ ನಿಮ್ಮ ಮಾವ ಒಳ್ಳೆಯವನಲ್ಲ, ಸ್ವಲ್ಪ ದಿನ ಸೈಲೆಂಟ್ ಆಗಿರು ಅಂತ ಹೇಳ್ತಾನೆ. ಅದನ್ನ ಕೇಳಿದ ಭಾಸ್ಕರ್, ಅಸಲಿಗೆ ನಿಮ್ಮ ಅಣ್ಣನಿಗೆ ಪ್ರೀತಿ ಅಂದ್ರೆ ಏನ್ ಗೊತ್ತಾ, ಯಾವ್ದಾದ್ರು ಹುಡುಗಿಯನ್ನ ಲವ್ ಮಾಡಿದ್ರೆ ಆ ಪ್ರೀತಿಯ ಬೆಲೆ ಏನು ಅಂತೇಳಿ ಗೊತ್ತಾಗುತ್ತೆ ಅಂತೇಳಿ ಅಂಜಿ ಹತ್ರ ಹೇಳ್ತಾನೆ. ಅದಕ್ಕೆ ಅಂಜಿ, ಲೇ ಭಾಸ್ಕರ್, ಅಣ್ಣನ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಿದ್ಯಾ, ಅಣ್ಣನಿಗೆ ಕತ್ತರಿಸೋದು ಮಾತ್ರ ಅಲ್ಲ ಪ್ರೀತಿಸೋದು ಕೂಡ ಗೊತ್ತು. ನಮ್ಮ ಅಣ್ಣ ವರಲಕ್ಷ್ಮಿನ ತುಂಬಾ ಲವ್ ಮಾಡ್ತಿದ್ದ ಅಂತೇಳಿ ಅವರ ಫ್ಲಾಶ್ ಬ್ಯಾಕ್ ಸ್ಟೋರಿಯನ್ನ ಹೇಳ್ತಾನೆ. ಆ ನಂತರ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. 10 ವರ್ಷಗಳ ಕೆಳಗಡೆ ಅಂಜಿ ತಾನು ಪ್ರೀತಿಸಿದ್ದ ಹುಡುಗಿಯನ್ನ ಮದುವೆ ಆಗ್ತಿದ್ದಾನೆ. 10 ವರ್ಷಗಳ ನಂತರ ವರಲಕ್ಷ್ಮಿ ತನ್ನ ಊರಿಗೆ ಬಂದು ಅಂಜಿ ಮದುವೆಯಲ್ಲಿ ಪಾಲ್ಗೊಳ್ತಾ ಇದ್ದಾಳೆ. ಏಕೆಂದ್ರೆ ಚಿಕ್ಕಂದಿನಿಂದಲೂ ಅಂಜಿ ಮತ್ತು ವರಲಕ್ಷ್ಮಿ ಒಳ್ಳೆಯ ಫ್ರೆಂಡ್ಸ್ ಆಗಿರ್ತಾರೆ. ಇನ್ನು ವರಲಕ್ಷ್ಮಿ ಬಂದಿದ್ಕೋಸ್ಕರ ಕೃಷ್ಣಯ್ಯ ಕೂಡ ತುಂಬಾ ಹ್ಯಾಪಿ ಫೀಲ್ ಆಗ್ತಾನೆ. ಹಾಗೆ ವರಲಕ್ಷ್ಮಿಯನ್ನ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಆಗ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಒಳ್ಳೆ ಸಾಂಗ್ ಅನ್ನ ಹಾಕೊಂಡು ಎಲ್ಲರೂ ತುಂಬಾ ಸಂತೋಷವಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಸೌಂಡ್ ತುಂಬಾ ಜಾಸ್ತಿ ಆಗಿದ್ದರಿಂದ ಪಕ್ಕದ ಮನೆಯಲ್ಲಿದ್ದ ವರದರಾಜ್ಗೆ ತುಂಬಾ ಕೋಪ ಬಂದು ಅಂಜಿ ಹತ್ರ ಬಂದು ಹೀಗೆ ಬೈತಾನೆ. ಲೇ ಅಂಜಿ, ಒಬ್ಬ ಅನಾಥರಿಗೆ ಈ ರೀತಿಯ ಡೆಕೋರೇಷನ್ ಸೌಂಡ್ ಸಿಸ್ಟಮ್ ಎಲ್ಲ ಅವಶ್ಯಕತೆ ಇದೆಯಾ? ಆಲ್ರೆಡಿ ಇಬ್ರು ಅನಾಥರು ಇದಿರಲ್ವಾ, ಮತ್ತೆ ಇನ್ನೊಬ್ಬ ಅನಾಥ ಹುಡುಗಿ ಬಂದ್ರೆ ಏನಾದ್ರೂ ಬದಲಾಗುತ್ತಾ ಅಂತೇಳಿ ತುಂಬಾ ಬೈತಾನೆ. ಆಗ ಇದನ್ನೆಲ್ಲ ಕೇಳಿದ ಕೃಷ್ಣಯ್ಯಗೆ ತುಂಬಾ ಕೋಪ ಬಂದು
ಬಂದು ವರದರಾಜನ ಕಾಲರನ್ನ ಹಿಡ್ಕೊಂಡು, ಲೇ ಯಾರೋ ಅನಾಥರು, ಇನ್ನೊಂದ್ಸರಿ ನಿನ್ನ ಬಾಯಿಲ ಮಾತು ಬಂದ್ರೆ ನಿನ್ನ ನಾಲಿಗೆನ ಕತ್ತರಿಸಾಕ್ತೀನಿ ಅಂತೇಳಿ ಊರವ್ರ ಮುಂದೆ ಮರ್ಯಾದೆಯನ್ನ ಕಳಿತಾನೆ. ಆಗ ವರದರಾಜ ಅವಮಾನದಿಂದ ತಲೆ ತೆಗೆಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ಅಂಜಿ ಕೃಷ್ಣಯ್ಯ ಹತ್ರ ಬಂದು, ಅಣ್ಣಯ್ಯ ಮುಂದೆ ಅವ್ರು ನಿನ್ಗೆ ಮಾವ ಆಗ್ಬೇಕು, ಇದೆಲ್ಲ ಬೇಕಿತ್ತ ಅಂತ ಹೇಳ್ತಾನೆ. ಆಗ ಕೃಷ್ಣಯ್ಯ, ಏನೋ ಅಂಜಿ ಅವ್ನು ನಮ್ಮನ್ನ ಅನಾಥ ಅಂತ ಹೇಳ್ತಾನೆ, ಅದಕ್ಕೆ ನನಗೆ ತುಂಬಾ ಕೋಪ ಬಂತು ಅಂತ ಹೇಳ್ತಾನೆ. ಸೀನ್ ಕಟ್ ಆದ್ರೆ ಅವತ್ತು ಅಂಜಿದು ಫಸ್ಟ್ ನೈಟ್. ಅಂಜಿ ಫಸ್ಟ್ ನೈಟ್ ಗೋಸ್ಕರ ಜಗ ರೆಡಿ ಆಗಿರ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಕೃಷ್ಣಯ್ಯ ಬಂದು ವರಲಕ್ಷ್ಮಿ ಬಗ್ಗೆ ಮಾತಾಡ್ತಾ, ಅಂಜಿ ವರಲಕ್ಷ್ಮಿ ನನ್ನ ಮರ್ತೋಗಿರ್ಬೇಕು ಅಂತ ಅನ್ಸುತ್ತೆ ಕಣೋ, ಯಾಕೋ ನನ್ನ ಜೊತೆ ಅವ್ಳು ಸರಿಯಾಗಿ ಮಾತಾಡ್ತಿಲ್ಲ ಅಂತೇಳಿ ಅವನ ಸ್ಟೋರಿನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಅಂಜಿ, ಅಣ್ಣ ನಿನ್ ಡೌಟ್ ಏನಿದ್ರು ಬೆಳಿಗ್ಗೆ ನೋಡ್ಕೊಳ್ಳೋಣ, ಈಗ ನನ್ಗೆ ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ಫಸ್ಟ್ ನೈಟ್ ರೂಮ್ ಒಳಗಡೆ ಹೋಗೋದಿಕ್ ಹೋಗ್ತಾನೆ. ಮತ್ತೆ ಕೃಷ್ಣಯ್ಯ ರೂಮ್ ಡೋರ್ ಬಡ್ದು, ಲೇ ಅಂಜಿ ನಾನು ಕೂಡ ನಿನ್ನಾಗೆ ವರಲಕ್ಷ್ಮಿನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತಿದೀನಿ ಅಂತ ಹೇಳ್ತಾನೆ. ಲೇ ಅಣ್ಣ ಬೆಳಿಗ್ಗೆ ಮಾತಾಡೋಣ ಅಂತ ಹೇಳಿದೆ ಅಲ್ವಾ, ನನಗೆ ತುಂಬಾ ನಿದ್ದೆ ಬರ್ತಿದೆ ಅಂತೇಳಿ ರೂಮ್ ಒಳಗಡೆ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಅವ್ನ ಹೆಂಡತಿ ಕೂಡ ಮಲ್ಕೊಂಡಿರ್ತಾಳೆ. ಸೀನ್ ಕಟ್ ಆದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂಜಿ ಕೃಷ್ಣಯ್ಯನ ಕರ್ಕೊಂಡು ವರಲಕ್ಷ್ಮಿ ಹತ್ರ ಹೋಗಿ ನಮ್ಮ ಅಣ್ಣ ನೆನಪಿದಾನ ಅಂತ ಕೇಳ್ತಾನೆ. ಓ ಕೃಷ್ಣಯ್ಯ ಅಂದ ನೀನೇನಾ, ನಿನ್ನೆ ನಮ್ಮ ಅಪ್ಪನ ಕಾಲ ಹಿಡ್ಕೊಂಡೆ ಅಂತಲ್ವಾ, ಮತ್ತೊಂದ್ಸರಿ ನೀನ್ ನಿನ್ ಮುಖವನ್ನ ತೋರಿಸ್ಬೇಡ ಅಂತೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಪೆದ್ದಯ್ಯ ಕೃಷ್ಣಯ್ಯನ ಜೊತೆ ಮಾತಾಡ್ತಾ, ಏನೋ ಕೃಷ್ಣಯ್ಯ ನಮ್ಮ ಮನೇಲಿ ಎಲ್ರದ್ದು ಕೂಡ ಮದ್ವೆ ಆಗೋಯ್ತು, ನೀನು ಮತ್ತು ದಾಸ್ ಮಾತ್ರ ಇರೋದು, ದಾಸ್ ಆಗೋ ದುಬೈಲಿದ್ದಾನೆ, ಅವನು ಮನೆ ಬಂದ ತಕ್ಷಣ ಅವನಿಗೆ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡ್ತೀವಿ, ನೀನು ಏನಾದ್ರೂ ಯಾವ್ದಾದ್ರು ಹುಡುಗಿನ ಲವ್ ಮಾಡಿದ್ರೆ ಹೇಳು, ನಾನೇ ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾನೆ. ಆಗ ಕೃಷ್ಣಯ್ಯ, ಪೆದ್ದಯ್ಯ ನೀನ್ ಮಾತಾಡಿದ್ಮೇಲೆ ಹುಡುಗಿ ಬರೋದಂದ್ರೆ ಏನು, ಅವಳಿಗೆ ನನ್ ಮೇಲೆ ಪ್ರೀತಿ ಇದ್ದು ನನ್ನ ಹತ್ರ ಬಂದ್ರೆ ಆಗ ಹುಡುಗಿನ ನಿಮ್ ಹತ್ರ ಕರ್ಕೊಂಡ್ ಬರ್ತೀನಿ, ಆಗ ನೀವು ಅವ್ರ ತಂದೆ ಹತ್ರ ಹೋಗಿ ನಮ್ಮ ಮದುವೆ ಬಗ್ಗೆ ಮಾತಾಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವರಲಕ್ಷ್ಮಿಗೆ ಅವ್ರ ತಂದೆಯನ್ನ ಯಾರೋ ಹೊಡೆದಿದ್ದಾರೆ ಅಂತೇಳಿ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ವರಲಕ್ಷ್ಮಿ ತನ್ನ ತಂದೆಯನ್ನು ನೋಡೋದಕ್ಕೋಸ್ಕರ ಓಡೋಗ್ತಾ ಇರ್ತಾಳೆ. ಆಗ ಕೃಷ್ಣಯ್ಯ ದಾರಿಯಲ್ಲಿ ಸಿಕ್ಕು, ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ ಅಷ್ಟೊತ್ತಿಗೆ ನಿಮ್ ತಂದೆ ಕತೆ ಮುಗಿದಿರುತ್ತೆ, ನಿನ್ಗೆ ಸೈಕಲ್ ಮೇಲೆ ಲಿಫ್ಟ್ ಕೊಡ್ತೀನಿ ಬಾ ಅಂತೇಳಿ ಅವಳನ್ನ ಸೈಕಲ್ ಮೇಲೆ ಕೂರಿಸ್ಕೊಂಡು ಊರ್ ಸುತ್ತ ಸುತ್ತಿಸ್ತಾನೆ. ಆಗ ಅವ್ರ ತಂದೆ ಹತ್ರ ಹೋಗಿ ನೋಡಿದ್ರೆ ಅವ್ರ ತಂದೆಗೆ ಏನೂ ಆಗಿರೋದಿಲ್ಲ. ಇದನ್ನೆಲ್ಲ ಕೃಷ್ಣಯ್ಯ ಪ್ಲಾನ್ ಮಾಡಿದ್ದ ಅಂತೇಳಿ ವರಲಕ್ಷ್ಮಿಗೆ ಅರ್ಥವಾಗುತ್ತೆ. ಆದ್ರೂ ಕೂಡ ವರಲಕ್ಷ್ಮಿ ಏನೋ ಅಂದೆ ಮನೆ ಹೊರಟೋಗ್ತಾಳೆ. ಅದೇ ರಾತ್ರಿ ವರಲಕ್ಷ್ಮಿ ಕೃಷ್ಣಯ್ಯನ ಜೊತೆ ತುಂಬಾ ಸೀಕ್ರೆಟ್ ಆಗಿ ಮಾತಾಡ್ತಾ, ನೀನ್ ನನ್ಗೊಂದು ಹೆಲ್ಪ್ ಮಾಡ್ಬೇಕು, ಮದುವೆ ಆದ್ಮೇಲೆ ನನ್ ಗಂಡನ ಜೊತೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಮ್ಮ ಮನೇಲಿ ಕೆಲಸ ಮಾಡೋಣ ಅದ್ರ ಬಗ್ಗೆ ಕೇಳ್ದೆ, ಅದಕ್ಕೆ ಅವಳು ನಮ್ಮ ಊರಲ್ಲಿ ಯಾವ್ದೋ ಸಿನಿಮಾವನ್ನ ಹಾಕ್ತಾರಂತಲ್ವಾ, ಆ ಸಿನಿಮಾಕ್ಕೆ ಹೋಗು ಅಂತ ಹೇಳಿದ್ರು, ಅದಕ್ಕೋಸ್ಕರ ನೀನ್ ನನ್ನನ್ನ ಆ ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತಾಳೆ. ಅದನ್ನ ಕೇಳಿದ ಕೃಷ್ಣಯ್ಯಗೆ ತುಂಬಾ ಶಾಕ್ ಆಗಿ, ನೀನ್ ಏನೋ ತಲೆಗೆಲೆ ಕೆಟ್ಟಿದ್ಯಾ ಏನು, ಅಸಲಿಗೆ ನೀನ್ ಏನ್ ಮಾತಾಡ್ತಿದ್ಯಾ ಅಂತೇಳಿ ನಿನ್ಗೆ ಅರ್ಥವಾಗ್ತಿದ್ಯಾ, ಅಯ್ಯೋ ತಾಯಿ ನನಗೆ ಊರಲ್ಲಿ ಒಳ್ಳೆ ಹೆಸರಿದೆ, ನಿನ್ನ ಆ ಸಿನಿಮಾಕ್ಕೆ ಕರ್ಕೊಂಡೋಗಿ ನನ್ನ ಹೆಸರನ್ನ ಕೆಡ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಆಗ ಅಂಜಿ ಕೂಡ ಸ್ವಲ್ಪ ಬಲವಂತ ಮಾಡಿದ್ರಿಂದ ವರಲಕ್ಷ್ಮಿಗೆ ಒಂದು ಪ್ಯಾಂಟ್ ಶರ್ಟ್ ಅನ್ನ ಹಾಕಿ ಸಿನಿಮಾಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಸೈಲೆಂಟ್ ಆಗಿ ಪಿಕ್ಚರ್ ನೋಡ್ಬೇಕಲ್ವಾ, ಹಾಗೆ ಮಾಡದೆ ವರಲಕ್ಷ್ಮಿ ಕಿಸ್ ಸೀನ್ಗಳು ಯಾವಾಗ ಬರ್ತವೆ ಅಂತೇಳಿ ಕೃಷ್ಣಯ್ಯನನ್ನ ತಲೆ ತಿಂತಾ ಇರ್ತಾಳೆ. ಆಗ ಕೃಷ್ಣಯ್ಯ ಸ್ವಲ್ಪ ಸಮಾಧಾನ ಮಾಡ್ಕೋ, ಇಂಟರ್ವ್ಯೂ ಆದ್ಮೇಲೆ ಬರ್ತವೆ ಅಂತ ಹೇಳ್ತಾನೆ. ಇನ್ನು ಎರಡು ಕಿಸ್ ಸೀನ್ ಬಂದ ತಕ್ಷಣ ಅವಳಿಗೆ ಅಲ್ಲಿ ಇರೋದಿಕ್ ಆಗದೆ ಹೊರಗಡೆ ಹೋಗೋಣ ಬಾ ಅಂತೇಳಿ ಕೃಷ್ಣಯ್ಯನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವರಲಕ್ಷ್ಮಿ ಒಂದು ಬುಕ್ ಅನ್ನ ತಗೊಂಡ್ಬಂದು ಕೃಷ್ಣಯ್ಯನ್ಗೆ ತೋರಿಸ್ತಾ, ಆ ಹುಡುಗಿ ಹಾಕೊಂಡಿರೋ ತರ ಬಟ್ಟೆಗಳನ್ನ ಹಾಕೋಬೇಕು ಅಂತ ಹೇಳ್ತಾಳೆ. ಆಗ ಕೃಷ್ಣಯ್ಯ, ಆ ಹುಡುಗಿಗೆ ಸರಿಯಾಗಿ ಬಟ್ಟೆ ಇಲ್ಲ, ಇನ್ನೇನ್ ನೀನ್ ಹಾಕೋತೀಯ ಅಂತ ಹೇಳಿದಾಗ ಆಗ ವರಲಕ್ಷ್ಮಿ, ನನಗೆ ಮದ್ವೆ ಆದ್ಮೇಲೆ ಹೇಗೋ ಹಾಕೊಳ್ಳೋದಿಕ್ ಬಿಡೋದಿಲ್ಲ, ಅದಕ್ಕೆ ಈಗ್ಲೇ ಹಾಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಕೃಷ್ಣಯ್ಯ ಏನಾದ್ರೂ ಮಾಡ್ಲಿ ಅಂತೇಳಿ ಆ ಡ್ರೆಸ್ ಅನ್ನ ತಗೊಂಡ್ಬಂದ್ ಕೊಡ್ತಾನೆ. ಆಗ ವರಲಕ್ಷ್ಮಿ ಆ ಡ್ರೆಸ್ ಅನ್ನ ಹಾಕೊಂಡು ಕೃಷ್ಣಯ್ಯನ ಮುಂದೆ ನಿಂತ್ಕೋತಾಳೆ. ಆಗ ಕೃಷ್ಣಯ್ಯ ಅವಳನ್ನ ನೋಡ್ತಾ ಅವಳ ಸೌಂದರ್ಯಕ್ಕೆ ಮನಸೋತು ಹಾಗೆ ನಿಂತ್ಕೊಂಡ್ಬಿಡ್ತಾನೆ. ಆಗ ವರಲಕ್ಷ್ಮಿ, ಏನು ಹಾಗೆ ನೋಡ್ತಾ ಇದೀಯಾ, ನಿನ್ಗೆ ನಾನು ನೋಡಿದ್ ಏನ್ ಅನ್ಸ್ತಾ ಇದೆ, ನಾಳೆ ದಿನ ನಮ್ಮ ಯಜಮಾನರಿಗೂ ಕೂಡ ಹೀಗೆ ಅನ್ಸುತ್ತಾ ಅಂತ ಕೇಳ್ತಾನೆ. ಆಗ ಕೃಷ್ಣಯ್ಯನ್ಗೆ ತುಂಬಾ ಬೇಜಾರಾಗುತ್ತೆ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವರಲಕ್ಷ್ಮಿ ಕೃಷ್ಣಯ್ಯ ಹತ್ರ ಬಂದು, ರಾತ್ರಿ ಎಲ್ಲ ಮನೆ ಬರದೆ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಆಗ ಕೃಷ್ಣಯ್ಯ, ಏನಮ್ಮ ನೀನು ನನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ಯಲ್ವಾ, ಇದನ್ನ ನನ್ನ ಹತ್ರ ಹೇಳೋದಕ್ಕಿಂತ ನಿನ್ನ ಮದುವಾಗ ಗಂಡನ ಹತ್ರ ಹೇಳ್ಬೋದಲ್ವಾ ಅಂತೇಳಿ ತುಂಬಾ ಕೋಪದಿಂದ ಹೇಳ್ತಾನೆ. ಆಗ ವರಲಕ್ಷ್ಮಿ ಕೃಷ್ಣಯ್ಯ ಹತ್ರ ಇದ್ದ ಡ್ರಿಂಕ್ಸ್ ಅನ್ನ ಕುಡಿತಾ ತನ್ನ ಮನಸ್ಸಲ್ಲಿ ಕೃಷ್ಣನ್ ಮೇಲಿದ್ದ ಪ್ರೀತಿಯನ್ನ ಅವನಿಗೆ ಹೇಳ್ತಾ, ನಾನು ನಿನ್ನ ಚಿಕ್ಕ ವಯಸ್ಸಿನಿಂದಲೂ ಕೂಡ ಲವ್ ಮಾಡ್ತಾ ಇದ್ದೀನಿ, ನಾನು ಊರಿಗೆ ಬಂದಿದ್ದು ಕೂಡ ನಿನ್ನ ನೋಡೋದಿಕ್ಕೋಸ್ಕರನೇ ಅಂತೇಳಿ ಅವನು ಕೊಟ್ಟಿದ್ದ ನೆನಪಿನ ಬೊಂಬೆಯನ್ನ ಕೊಟ್ಟು ನನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳ್ತಾಳೆ. ಆಗ ಕೃಷ್ಣಯ್ಯ ತುಂಬಾ ಖುಷಿಯಾಗಿ ಮಾರ್ನಿಂಗ್ ಅವಳನ್ನ ಪೆದ್ದಯ್ಯನ ಹತ್ರ ಕರ್ಕೊಂಡು ಹೋಗಿ, ಇವಳೇ ನೋಡಿ ನಾ ಮದುವೆ ಆಗ ಹುಡುಗಿ ಅಂತೇಳಿ ತೋರಿಸ್ತಾನೆ. ಆಗ ಅಲ್ಲೇ ವರಲಕ್ಷ್ಮಿ ಅಪ್ಪನು ಕೂಡ ಇರ್ತಾನೆ. ಆದ್ರೆ ಅಲ್ಲಿ ಒಂದು ಟ್ವಿಸ್ಟ್ ಏನು ಅಂದ್ರೆ, ವರದರಾಜ್ ಅಲ್ಲಿಗೆ ಬಂದಿದ್ದೇನಕ್ಕೆ ಅಂದ್ರೆ ದುಬೈಲಿದ್ದ ದಾಸ್ಗೆ ವರಲಕ್ಷ್ಮಿಯನ್ನ ಕೊಟ್ಟು ಮದುವೆ ಮಾಡೋಣ ಅಂತೇಳಿ ಮಾತಾಡೋದಿಕ್ ಬಂದಿರ್ತಾನೆ. ಆದ್ರೆ ಕೃಷ್ಣನ್ಗೆ ವಿಷಯ ಗೊತ್ತಿಲ್ಲದೆ ವರಲಕ್ಷ್ಮಿನ ಕರ್ಕೊಂಡು ಪೆದ್ದಯ್ಯನ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದ ತಕ್ಷಣ ವರಲಕ್ಷ್ಮಿ ತನ್ನ ಬಟ್ಟೆಯನ್ನ ಪ್ಯಾಕ್ ಮಾಡ್ಕೊಂಡು ಕೃಷ್ಣನ ಹತ್ರ ಹೋಗೋದಿಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಆಗ ವರಲಕ್ಷ್ಮಿ ತಂದೆ, ನೀನ್ ನನ್ನ ಮಾತ್ ಮೀರಿ ಅವನ ಹತ್ರ ಹೋದ್ರೆ ನಾನು ಇಲ್ಲೇ ನೇಣು ಹಾಕೊಂಡು ಸತ್ತು ಹೋಗ್ತೀನಿ ಅಂತ ಹೇಳಿ ಅವಳನ್ನ ಎದುರಿಸೋದಿಕ್ಕೆ ಟ್ರೈ ಮಾಡ್ತಾನೆ. ಅಷ್ಟೇ ಅಲ್ಲದೆ ಆ ಬಾಗಿಲನ್ನ ದಾಟಿ ಆಚೆಗೆ ಹೋದ್ರೆ ನನ್ನನ್ನ ಕೊಂದಾಕಿ ನೀನು ಹೋದಾಗೆ ಅಂತೇಳಿ ತುಂಬಾ ದೊಡ್ಡ ಮಾತನ್ನು ಕೂಡ ಹೇಳ್ತಾನೆ. ಆದ್ರೂ ಕೂಡ ವರಲಕ್ಷ್ಮಿ ಡೋರ್ ಅನ್ನ ತೆಗಿತಾಳೆ. ಆದ್ರೆ ಅವ್ರ ತಂದೆ ನೇಣು ಹಾಕೊಂಡು ಸತ್ತು ಹೋಗ್ತಾನೆ. ಅವತ್ತಿನಿಂದ ವರಲಕ್ಷ್ಮಿ ತನ್ನ ತಂದೆಯ ಮಾತಿಗೆ ಕಟ್ಟು ಬಿದ್ದು ಕೃಷ್ಣನನ್ನ ನೋಡದೆ ಮನೆ ನೋಡಿ ಇದ್ಬಿಡ್ತಾಳೆ. ಯಾರೇ ಬಂದ್ ಹೇಳಿದ್ರು ಕೂಡ ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಇಲ್ಲಿಗೆ ಅವ್ರ ಫ್ಲಾಶ್
ಫ್ಲಾಶ್ ಬ್ಯಾಕ್ ಕೂಡ ಕಂಪ್ಲೀಟ್ ಆಗುತ್ತೆ. ಈ ಸ್ಟೋರಿನೆಲ್ಲ ಕೇಳಿದ ಭಾಸ್ಕರ್ ಅವತ್ತಿನಿಂದ ಅಣ್ಣ ಆ ಗೋಡಿ ಹತ್ರ ನಿಂತ್ಕೊಂಡು ಅಲ್ಲಿಂದಲೇ ವರಲಕ್ಷ್ಮಿಯನ್ನ ಲವ್ ಮಾಡ್ತಾ ಇದ್ದಾನಲ್ವಾ, ನಿಜ ಹೇಳ್ಬೇಕಂದ್ರೆ ಅಣ್ಣದು ನಿಜವಾದ ಪ್ರೀತಿ ಅಂತೇಳಿ ಅಂಜಿ ಹತ್ರ ಮಾತಾಡ್ತಾ ಈ ಹಬ್ಬ ಆದ್ಮೇಲೆ ಕೃಷ್ಣಯ್ಯ ಮತ್ತು ವರಲಕ್ಷ್ಮಿಯನ್ನ ಹೇಗಾದ್ರೂ ಮಾಡಿ ಸೇರಿಸಬೇಕು ಅಂತೇಳಿ ಅಂಜಿ ಹತ್ರ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಪಕ್ಕದ ಊರಿನ ಸರ್ಪಂಚ್ ವೀರಭದ್ರಯ್ಯನನ್ನು ತೋರಿಸ್ತಾರೆ. ವೀರಭದ್ರಯ್ಯನಿಗೆ ಕೃಷ್ಣಯ್ಯ ಅವರ ಮನುಷ್ಯನ ಹೊಡೆದಿರೋದು ಗೊತ್ತಾಗುತ್ತೆ. ಆಗ ವೀರಭದ್ರಯ್ಯ ಎಸ್ಐ ಜೊತೆ ಮಾತಾಡ್ತಾ ಅವ್ರಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು, ಆ ಪೆದ್ದ ಇದಾನೆ ಅನ್ನೋ ಧೈರ್ಯದಿಂದ ಈ ರೀತಿ ಆಡ್ತಾ ಇದ್ದಾನೆ ಅಂತೇಳಿ ಆ ಇನ್ಸ್ಪೆಕ್ಟರ್ ಹತ್ರ ಹೇಳಿದಾಗ ಆಗ ಇನ್ಸ್ಪೆಕ್ಟರ್ ವೀರಭದ್ರಯ್ಯ ಅವನಿಂದಲೇ ಅವ್ರಿಗೆ ಅಷ್ಟೊಂದು ಧೈರ್ಯ, ಅವನು ಇರೋದ್ರಿಂದಲೇ ಅವರು ಊರಲ್ಲಿ ತಲೆ ಎತ್ಕೊಂಡು ಓಡಾಡ್ತಿರೋದು ಅಂತ ಹೇಳ್ತಾನೆ. ನಂತರ ಇನ್ಸ್ಪೆಕ್ಟರ್ ಮಾತಾಡ್ತಾ ಆ ಊರಲ್ಲಿ ಒಬ್ಬನು ಕೃಷ್ಣನನ್ನ ಕೊಲ್ಲೋದಕ್ಕೆ ಹೋರಾಡಿದಾನೆ ಅಂತೇಳಿ ಅವನ ಫ್ಲಾಶ್ ಬ್ಯಾಕ್ ಸ್ಟೋರಿಯನ್ನ ಹೇಳ್ತಾರೆ. ಅವನು ಬೇರೆ ಯಾರು ಅಲ್ಲ, ಪೆದ್ದನ ಚಿಕ್ಕ ಮಗ ದಾಸ್. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಸ್ವಲ್ಪ ವರ್ಷಗಳ ನಂತರ ದಾಸ್ ದುಬೈಯಿಂದ ಮನೆಗೆ ಬರ್ತಾನೆ. ಆಗ ದಾಸ್ ನೇರವಾಗಿ ವರಲಕ್ಷ್ಮಿ ಮನೆಗೆ ಹೋಗಿ ಅವಳಿಗೆ ಎಲ್ಲೆಂದ್ರಲ್ಲಿ ಟಚ್ ಮಾಡ್ತಾನೆ. ಆಗ ವರಲಕ್ಷ್ಮಿ ಅವನ ಮುಖದ ಮೇಲೆ ಹೊಡಿತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಊರಲ್ಲಿ ಜಾತ್ರೆ ನಡೆಯುವಾಗ ಮತ್ತೆ ಅವಳ ಮೇಲೆ ಕೈ ಹಾಕೋದಕ್ಕೆ ಟ್ರೈ ಮಾಡ್ತಾನೆ. ಅದನ್ನ ನೋಡಿದ ಅಂಜಿ ದಾಸ್ ನನ್ನ ಚೆನ್ನಾಗಿ ಹೊಡಿತಾನೆ. ಆಗ ಅದೇ ಸಮಯಕ್ಕೆ ದಾಸ್ ಮನುಷ್ಯರು ಬಂದು ಅಂಜಿಯನ್ನ ಕೊಲ್ಲೋದಿಕ್ಕೆ ಟ್ರೈ ಮಾಡ್ತಾರೆ. ಆಗ ಅದೇ ಸಮಯಕ್ಕೆ ಕೃಷ್ಣಯ್ಯ ಎಂಟ್ರಿ ಕೊಟ್ಟು ಎಲ್ಲರನ್ನು ಹೊಡೆದು ಉಳಿಸ್ತಾನೆ. ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಎಲ್ಲರನ್ನು ಕೂಡ ಚೆಚ್ಚಿ ಬಿಸಾಕ್ತಾರೆ. ಫೈಟ್ ಎಲ್ಲ ಮುಗಿದ್ಮೇಲೆ ಕೃಷ್ಣಯ್ಯ ದಾಸ್ಗೆ ಒಂದು ಪವರ್ಫುಲ್ ವಾರ್ನಿಂಗ್ ಅನ್ನ ಕೊಡ್ತಾನೆ. ನೀನ್ ನನ್ನ ತಮ್ಮನ ಎದೆ ಮೇಲೆ ಹೊಡೆದಿದ್ಯಾ, ಆದ್ರೂ ಕೂಡ ನಿನ್ನ ಬಿಡ್ತಾ ಇದ್ದೀನಿ, ಏಕೆಂದ್ರೆ ನೀನು ಪೆದ್ದಯ್ಯನ ಮಗ, ಇಲ್ಲ ಅಂದ್ರೆ ನಿನ್ನ ಇಲ್ಲೇ ಮುಚ್ಚಾಕ್ತಿದೆ ಅಂತೇಳಿ ಅವನಿಗೆ ವಾರ್ನಿಂಗ್ ಅನ್ನ ಕೊಡ್ತಾನೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ದಾಸ್ ದುಬೈಯಿಂದ ಈಗ ಮನೆಗೆ ಬಂದಿದ್ದಾನೆ. ಬಂದ ತಕ್ಷಣ ಕೃಷ್ಣನ್ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ದಾನೆ. ಆಗ ಸ್ವಲ್ಪ ಲೋಕಲ್ ರೌಡಿಗಳನ್ನ ಕರೆಸಿ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೇಗಾದ್ರೂ ಮಾಡಿ ಕೃಷ್ಣಯ್ಯ ಮತ್ತು ಅಂಜಿಯನ್ನ ಕೊಲ್ಬೇಕು ಅಂತೇಳಿ ಸುಪಾರಿಯನ್ನ ಕೊಡ್ತಾನೆ. ಆದ್ರೆ ಅವರಿಗೆ ಕೃಷ್ಣಯ್ಯನ ಪವರ್ ಏನು ಅಂತೇಳಿ ಗೊತ್ತಿರೋದ್ರಿಂದ ಅಯ್ಯೋ ನಾವು ಕೃಷ್ಣಯ್ಯನನ್ನ ಕೊಲ್ಲೋದಾ, ಅದ್ ಯಾವತ್ತೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಂಜಿ ವರಲಕ್ಷ್ಮಿ ಮನೆಗೆ ಹೋಗಿ ಡ್ರಿಂಕ್ಸ್ ಅನ್ನ ಮಾಡ್ತಾ ಇರ್ತಾನೆ. ಆಗ ವರಲಕ್ಷ್ಮಿ ನಿಮ್ ಅಣ್ಣ ಏನ್ ಮಾಡ್ತಿದ್ದಾನೆ ಅಂತ ಕೇಳಿದಾಗ ನಿನ್ನೆ ನಮ್ಮ ಅಣ್ಣಯ್ಯ 20 ಜನರನ್ನ ಹೊಡೆದಾಕ್ತ ಅಂತ ಹೇಳ್ತಾನೆ. ಅದಕ್ಕೆ ವರಲಕ್ಷ್ಮಿ ಏನ್ ನಿಮ್ ಅಣ್ಣ ಏನ್ ಹುಡುಗ ಅಂದ್ಕೊಂಡಿದಾನ ಏನು, ಸ್ವಲ್ಪ ಕಡಿಮೆ ಮಾಡ್ಕೊ ಅಂತ ಹೇಳು ಅಂತ ಹೇಳ್ತಾಳೆ. ಆಗ ಅದನ್ನೆಲ್ಲ ಕೇಳಿದ ಭಾಸ್ಕರ್ ನಿಮ್ಗೆ ಅಣ್ಣನ ಮೇಲೆ ಇಷ್ಟೊಂದು ಪ್ರೀತಿ ಇದ್ರು ಕೂಡ ಅವನನ್ನ ಏಕೆ ಮದುವೆ ಮಾಡ್ಕೊಳ್ತಿಲ್ಲ, ಅವನನ್ನ ಮದುವೆ ಮಾಡ್ಕೋಬೇಕಲ್ವಾ ಅಂತ ಹೇಳ್ತಾನೆ. ಆಗ ವರಲಕ್ಷ್ಮಿ ಅವ್ರ ತಂದೆಯ ಫೋಟೋವನ್ನ ನೋಡಿ ನೋವು ಮಾಡ್ಕೊಳ್ತಾಳೆ. ಆಗ ವರಲಕ್ಷ್ಮಿ ಬಾಗಿಲ ಹತ್ರ ಬಂದು ನಿಂತ್ಕೋತಾಳೆ. ಆಗ ಕೃಷ್ಣಯ್ಯ ಗೋಡಿ ಹತ್ರ ನಿಂತ್ಕೊಂಡು ವರಲಕ್ಷ್ಮಿಯನ್ನೇ ನೋಡ್ತಾ ಇರ್ತಾನೆ. ಅದಾದ ಸ್ವಲ್ಪ ಹೊತ್ತಿಗೆ ಕೃಷ್ಣಯ್ಯ ಮನೆಯೊಳಗಡೆ ಕೂಡ ಬಂದು ಅವ್ರ ಜೊತೆ ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ನೋಡು ವರಲಕ್ಷ್ಮಿ, ಈ ಊರು ಕೂಡ ಬದಲಾಯ್ತು, ಜನನು ಕೂಡ ಬದಲಾದ್ರು, ಆದ್ರೆ ನೀನ್ ಮಾತ್ರ ಬದಲಾಗ್ತಾ ಇಲ್ಲ, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ, ಆಗ್ಲಾದ್ರೂ ನಿನ್ನ ಹೊಟ್ಟೆಯಲ್ಲಿ ನಿಮ್ ತಂದೆ ಹುಡ್ತಾರೆ ನೋಡೋಣ ಅಂತ ಹೇಳ್ತಾನೆ. ಆಗಲೂ ಕೂಡ ವರಲಕ್ಷ್ಮಿ ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾಳೆ. ಆಗ ಕೃಷ್ಣಯ್ಯ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಪಕ್ಕದೂರಲ್ಲಿರೋ ವೀರಭದ್ರಯ್ಯನನ್ನ ತೋರಿಸ್ತಾರೆ. ವೀರಭದ್ರಯ್ಯ ಅಂಬಾಜಿಪೇಟೆಯಲ್ಲಿರೋ ದೇವರನ್ನ ತನ್ನ ಊರೊಳಗಡೆ ಬರ್ದಿರುವಂತೆ ತಡಿತಾ ಇರ್ತಾನೆ, ಏಕೆಂದ್ರೆ ತನ್ನ ಮಗಳು ಪಕ್ಕದ ಊರಲ್ಲಿರೋ ಭಾಸ್ಕರ್ನನ್ನ ಲವ್ ಮಾಡಿರೋ ಕಾರಣ. ನೆಕ್ಸ್ಟ್ ಸೀನ್ ಅಲ್ಲಿ ಅಂಬಾಜಿಪೇಟೆಯ ಗ್ರಾಮಸ್ಥರೆಲ್ಲರೂ ಪೆದ್ದಯ್ಯ ಹತ್ರ ಬಂದು ಅಯ್ಯ ನಮ್ಮ ಊರಿನ ದೇವರನ್ನ ಪಕ್ಕದ ಊರಿಗೆ ಕರ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡ್ ಬರೋದು ತುಂಬಾ ವರ್ಷಗಳಿಂದಲೂ ಆ ಆಚಾರ ನಡ್ಕೊಂಡ್ ಬಂದಿದೆ. 20 ವರ್ಷಗಳ ಹಿಂದೆ ಹೀಗೆ ಒಂದ್ಸರಿ ನಿಂತೋದಾಗ ನಮ್ಮೂರಿಗೆ ಜೋರಾದ ಮಳೆ ಬಂದು ಎಲ್ಲವನ್ನೂ ಕೂಡ ಕೊಚ್ಕೊಂಡು ಹೋಗಿತ್ತು. ಈ ಸಾರಿ ಕೂಡ ನಿಂತೋದ್ರೆ ಯಾವ ರೀತಿಯ ಸಂಕಷ್ಟ ಬರುತ್ತೋ ಅಂತೇಳಿ ಭಯ ಬೀಳ್ತಾ ಮಾತಾಡ್ತಾ ದೇವ್ರ ವಿಷಯದಲ್ಲಿ ನಾವು ಆಟ ಆಡಬಾರ್ದು ಅಂತ ಹೇಳ್ತಾರೆ. ಆಗ ಕೃಷ್ಣಯ್ಯ ಹೇಗಾದ್ರೂ ಮಾಡಿ ನಮ್ಮೂರ ದೇವರನ್ನ ಅವ್ರ ಊರಲ್ಲಿಟ್ಟು ಪೂಜೆ ಮಾಡ್ತೀನಿ ಅಂತೇಳಿ ಜನರಿಗೆ ಭರವಸೆಯನ್ನ ಕೊಡ್ತಾನೆ. ಆಗ ಅಲ್ಲೇ ಇದ್ದ ಎಸ್ಐ ಅವ್ರ ಜೊತೆ ಮಾತಾಡ್ತಾ ನಿಮ್ದೇನಾದ್ರೂ ಸಮಸ್ಯೆ ಇದ್ರೆ ನಮ್ ಡಿಸಿ ಹತ್ರ ಮಾತಾಡಿ ಅಂತೇಳಿ ಅವ್ರೆಲ್ಲರನ್ನು ಕೂಡ ಡಿಸಿ ಹತ್ರ ಕರ್ಕೊಂಡು ಹೋಗ್ತಾನೆ. ಆಗ ಕಲೆಕ್ಟರ್ ವೀರಭದ್ರಯ್ಯ ಜೊತೆ ಮಾತಾಡ್ತಾ ಅವ್ರ ಊರ ದೇವ್ರು ನಿಮ್ ಊರಿಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಕೇಳ್ತಾರೆ. ಆಗ ವೀರಭದ್ರಯ್ಯ ಮಾತಾಡ್ತಾ ನೋಡಿ ಕಲೆಕ್ಟ್ರೆ, ನಾವ್ ಊರಿಗೆ ಒಂದು ಪದ್ಧತಿ ಇದೆ, ಊರಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಎದುರಲ್ಲಿದ್ದ ವ್ಯಕ್ತಿಯ ಕಾಲನ್ನ ಹಿಡ್ಕೋಬೇಕು ಅಂತ ಹೇಳ್ತಾನೆ. ಆಗ ಪೆದ್ದಯ್ಯ ಊರು ಒಳ್ಳೇದಕ್ಕೋಸ್ಕರ ವೀರಭದ್ರಯ್ಯನ ಕಾಲಿಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಕೃಷ್ಣಯ್ಯ ಪೆದ್ದಯ್ಯನ ಬೇಡ ಅಂತ ಹೇಳಿ ಅವನೇ ಕಾಲಿಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಆಗ ಅದೇ ಸಮಯಕ್ಕೆ ಅಂಜಿ ಓಡಿ ಬಂದು ಅಣ್ಣಯ್ಯ ನೀನ್ ಹೇಳಿರೋ ತರ ವೀರಭದ್ರಯ್ಯನ ಮಗಳನ್ನ ಎತ್ತಾಕೊಂಡ್ ಬಂದೆ, ಈಗ ನಾವು ಕುಮಾರಿ ಮತ್ತು ಭಾಸ್ಕರ್ಗೆ ಮದುವೆ ಮಾಡ್ಬೋದು ಅಂತ ಹೇಳ್ತಾನೆ. ಅದನ್ನ ಕೇಳಿದ ಕೃಷ್ಣಯ್ಯ ವೀರಭದ್ರನಿಗೆ ವಾರ್ನಿಂಗ್ ಕೊಡ್ತಾ ನೀನ್ ಯಾವ ರೀತಿ ದೊಡ್ಡ ಮನುಷ್ಯನೋ, ನಮ್ಮ ಮಧ್ಯೆ ಏನೇ ಇದ್ರು ನಾವು ನೋಡ್ಕೋಬೇಕಲ್ವಾ, ಅದನ್ನ ಬಿಟ್ಟು ಊರ್ ದೇವ್ರನ್ನ ಮಧ್ಯೆ ತರ್ತಿದ್ಯಾ ಅಂತೇಳಿ ಅವನನ್ನ ಬೈದು ಅಲ್ಲಿಂದ ಹೊರಟೋಗ್ತಾನೆ. ಅದೇ ದಿನ ಕುಮಾರಿ ಮತ್ತು ಭಾಸ್ಕರ್ಗೆ ಎಂಗೇಜ್ಮೆಂಟ್ ಮಾಡಿ ಎಲ್ಲರೂ ಕೂಡ ತುಂಬಾ ಸಂತೋಷವಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ ಎಂಗೇಜ್ಮೆಂಟ್ ಗೆ ವರಲಕ್ಷ್ಮಿ ಕೂಡ ಬಂದು ಅವಳು ಕೂಡ 2-3 ಸ್ಟೆಪ್ ಹಾಕಿ ಕಾರಲ್ಲಿ ಮನೆಗೆ ಹೋಗ್ತಿರುವಾಗ ದಾರಿಯಲ್ಲಿ ಅಡ್ಡವಾಗಿ ವರಲಕ್ಷ್ಮಿಗೆ ದಾಸ್ ಬರ್ತಾನೆ. ಆಗ ವರಲಕ್ಷ್ಮಿ ಕಾರಿಂದ ಕೆಳಗಡೆ ಇಳಿದು ಒಂದು ದೋಣಿಯನ್ನು ತಗೊಂಡು ಬಾರ ಈಗ ನೋಡ್ಕೊಳ್ಳೋಣ ಅಂತ ಕರೆದಾಗ ದಾಸ್ ಕಾರನ್ನ ಹಿಂದಕ್ಕೆ ತಗೊಂಡು ಹೋಗ್ತಾ ನಿನ್ನನ್ನ ಈಗಾಗಲೇ ನೋಡ್ಕೊಳ್ಳೋದು, ಆ ಕೃಷ್ಣನನ್ನ ಎತ್ತಿದ್ಮೇಲೆ ನಿನ್ ಕಥೆ ಏನು ಅಂತ ನೋಡ್ತೀನಿ, ಅಲ್ಲಿವರೆಗೂ ವೇಟ್ ಮಾಡು ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವೀರಭದ್ರಯ್ಯ ನನ್ನ ಮಗಳು ಸತ್ತೋದು ಅಂತೇಳಿ ಅವಳ ಫೋಟೋವನ್ನ ಸುಟ್ಟಾಕ್ತಾನೆ. ಆಗ ದಾಸ್ ಅಂಜಿ ಹತ್ರ ಬಂದು ಅಂಜಿ ಮತ್ತು ಭಾಸ್ಕರ್ನನ್ನ ಕೊಲ್ಲೋದಿಕ್ಕೆ ಟ್ರೈ ಮಾಡ್ತಾನೆ. ಆಗ ಅಂಜಿ ಭಾಸ್ಕರ್ನನ್ನ ಕಾಪಾಡಿ ನೀನು ಹೋಗಿ ಅಣ್ಣನಿಗೆ ಹೇಳು ಅಂತೇಳಿ ಆ ರೌಡಿಗಳ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಆಗ ಅದೇ ಸಮಯಕ್ಕೆ ದಾಸ್ ಹಿಂದೆಯಿಂದ ಬಂದು ಒಂದು ಕತ್ತಿನ ಅವನನ್ನ ಚುಚ್ಚಿ ಒಂದು ಮಾತನ್ನ ಹೇಳ್ತಾನೆ, ಏ ಅಂಜಿ, ನನಗೆ ನಿನ್ನನ್ನ ಕೊಲ್ಲೋದಿಕ್ಕೆ ಇಷ್ಟ ಇಲ್ಲ ಕಣೋ, ನಾನ್ ಚಿಕ್ಕ ವಯಸ್ಸಿನ
ನಲ್ಲಿ ನನ್ನ ತಂದೆ ಜೊತೆ ಹೋಗ್ತಿರುವಾಗ ಕಾರ್ ಆಕ್ಸಿಡೆಂಟ್ ಅಲ್ಲಿ ನಮ್ಮ ತಂದೆ ಜೊತೆ ನನಗೂ ಕೂಡ ಏಟಾಗಿತ್ತು. ಸೊ ನೀನೇ ಬಂದು ನನ್ನ ಪ್ರಾಣವನ್ನ ಕಾಪಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ನನಗೆ ನಿನ್ನನ್ನು ಕೊಲ್ಬೇಕು ಅಂತೇಳಿ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಇದರಿಂದ ಅಂಜಿಗೆ ಸ್ವಲ್ಪ ಸಮಾಧಾನವಾಗಿ ಉಸಿರನ್ನ ಎಳ್ಕೋತಾನೆ. ಆಗ ದಾಸ್, ಏನೋ ಪ್ರಾಣದ ಮೇಲೆ ಆಸೆ ಬಂದಿದ್ಯಾ, ಬದುಕಬೇಕು ಅಂತ ಅನಿಸ್ತಿದೆ ಅಂತೇಳಿ ಒಂದು ಕತ್ತಿಯನ್ನ ತಗೊಂಡು ತುಂಬಾ ಸಾರಿ ಚುಚ್ಚಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದ ಸ್ವಲ್ಪ ಸಮಯಕ್ಕೆ ಕೃಷ್ಣಯ್ಯ ಬಂದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಅಂಜಿಯನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾನೆ. ಆಗ ಅಂಜಿ ಕೃಷ್ಣನ್ ಜೊತೆ ಮಾತಾಡ್ತಾ, ಅಣ್ಣಯ್ಯ, ನನ್ನ ಮಗಳು ಯಾವತ್ತು ಹೇಳ್ದಿರೋಳು ಇವತ್ ನನ್ಗೆ ಒಳ್ಳೆ ಡ್ರೆಸ್ ಬೇಕು ಅಂತ ಕೇಳಿದ್ಲು. ಅವಳಿಗೋಸ್ಕರ ಅಂಗಡಿಗೆ ಹೋಗಿ ಕೊಂಡ್ಕೊಂಡ್ ಬಂದೆ. ಆದ್ರೆ ಅದನ್ನ ಅವಳಿಗೆ ಕೊಡೋದಿಕ್ ಆಗ್ಲಿಲ್ಲ. ಹಾಗೆ ನೀನು ಮತ್ತು ವರಲಕ್ಷ್ಮಿ ಒಂದಾಗಬೇಕು. ಅವ್ರ ತಂದೆ ಹೋಗ್ತಾ ಹೋಗ್ತಾ ನೀನು ಮನೇಲಿ ಇರ್ಬೇಕು ಅಂತ ಹೇಳಿದ್ದಾರಲ್ವಾ, ಈಗ ನಾನು ಕೂಡ ಹೋಗ್ತಾ ಹೋಗ್ತಾ ನೀವಿಬ್ರು ಒಂದಾಗ್ಬೇಕು ಅಂತ ಅನ್ಕೋತಿದೀನಿ. ನೀನ್ ಹೋಗಿ ವರಲಕ್ಷ್ಮಿ ಹತ್ರ ಮಾತಾಡು ಅಂತೇಳಿ ಸತ್ತು ಹೋಗ್ತಾನೆ. ಆಗ ಕೃಷ್ಣಯ್ಯ ತುಂಬಾ ನೋವು ಮಾಡ್ಕೊಂಡು ಅಂಜಿ ತನ್ನ ಮಗಳಿಗೋಸ್ಕರ ಕೊಂಡ್ಕೊಂಡಿದ್ದ ಡ್ರೆಸ್ ಅನ್ನ ಅವನ ಮಗಳಿಗೆ ಕೊಡ್ತಾನೆ. ಆಗ ಅದೇ ಸಮಯಕ್ಕೆ ಅಂಜಿ ಬಾಡಿಯನ್ನ ಮನೆಗೆ ತಗೊಂಡ್ಬರ್ತಾರೆ. ಆಗ ಅವನ ಬಾಡಿಯನ್ನ ನೋಡಿ ಅವನ ಹೆಂಡತಿ ಮತ್ತು ಊರ್ ಜನರು ತುಂಬಾ ಅಳ್ತಾರೆ. ಆಗ ಪೆದ್ದಯ್ಯ ಕೂಡ ಅಂಜಿ ಬಾಡಿಯನ್ನ ನೋಡೋದಿಕ್ಕೆ ಅವ್ರ ಮನೆಗೆ ಬರ್ತಾನೆ. ಆಗ ಕೃಷ್ಣಯ್ಯ ಊರ್ ಜನರು ಪೆದ್ದಯ್ಯನ ಜೊತೆ ಎಲ್ಲಿ ಜಗಳ ಮಾಡ್ತಾರೋ ಅಂತೇಳಿ ಅವನನ್ನ ಮತ್ತೆ ಕಾರಲ್ಲಿ ಕೂರಿಸಿ ವಾಪಸ್ ಕಳಿಸ್ತಾನೆ. ಆಗ ವರಲಕ್ಷ್ಮಿ ಕೂಡ ಅಂಜಿ ಸತ್ತೋಗಿದಾನೆ ಅಂತೇಳಿ ಗೊತ್ತಾಗುತ್ತೆ. ಆಗ ವರಲಕ್ಷ್ಮಿ ಅವ್ರ ತಂದೆಯ ಫೋಟೋ ಹತ್ರ ಹೋಗಿ, ನೋಡಪ್ಪ, ಅಂಜಿ ಸಾಯುವಾಗ್ಲೂ ಕೂಡ ಅವನ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡದೆ ನನ್ನ ಬಗ್ಗೆನೇ ಮಾತಾಡಿದನಂತೆ. ಅದಕ್ಕೋಸ್ಕರ ನಾನು ನಿನ್ ಮಾತನ್ನ ಮೀರ್ತಾ ಇದೀನಪ್ಪ. ಅಲ್ಲಿ ಕೃಷ್ಣಯ್ಯ ಒಬ್ಬನೇ ಇದ್ದಾನೆ, ಈಗ ನಾನು ಅವನ ಜೊತೆ ಹೋಗ್ಬೇಕು ಅಂತೇಳಿ ಬಾಗಿಲನ್ನ ದಾಟಿ ಕೃಷ್ಣಯ್ಯನ ಹತ್ರ ಹೋಗ್ತಾಳೆ. ಆಗ ವರಲಕ್ಷ್ಮಿ ಕೃಷ್ಣಯ್ಯನ ಜೊತೆ ಮಾತಾಡ್ತಾ, ಅಂಜಿಯ ಸಾವಿಗೆ ಯಾರ್ಯಾರ ಕಾರಣ ಆಗಿದ್ದಾರೋ ಒಬ್ರು ಕೂಡ ಬದುಕುವಾಗಿಲ್ಲ, ಅವ್ರನ್ನೆಲ್ಲಾನು ಕೂಡ ಕೊಂದಾಕು, ಆದ್ರೆ ನೀನ್ ಮಾತ್ರ ಸಾಯ್ಬೇಡ, ನನಗೋಸ್ಕರ ಬದುಕಿರು ಅಂತ ಹೇಳ್ತಾಳೆ. ಆಗ ಪೆದ್ದಯ್ಯ ಅವರ ಮಕ್ಕಳ ಜೊತೆ ಮಾತಾಡ್ತಾ, ಲೇ, ಹೇಗಾದ್ರೂ ಮಾಡಿ ಮನೆ ಬಿಟ್ಟು ಎಲ್ಲಾದ್ರೂ ಹೊರಟೋಗ್ರು, ಇಲ್ಲ ಅಂದ್ರೆ ಆ ಕೃಷ್ಣಯ್ಯ ಬಂದು ನಿಮ್ಮೆಲ್ಲರನ್ನು ಕೂಡ ಕೊಂದಾಕ್ತಾನೆ. ಇಷ್ಟು ದಿನ ಅವನು ನನ್ ಮೇಲಿರೋ ವಿಶ್ವಾಸಕ್ಕೋಸ್ಕರ ನಿಮ್ಮನ್ನೇನು ಮಾಡಿರ್ಲಿಲ್ಲ. ಈಗ ನೀವು ಅವನ ಪ್ರಾಣಕ್ಕೆ ಪ್ರಾಣವಾಗಿರೋ ಅಂಜಿಯನ್ನ ಕೊಂದಾಕಿದ್ದೀರಾ. ಈಗ ನೀವು ಅವನ ಕಣ್ಣಿಗೆ ಬಿದ್ರೆ ನಿಮ್ಮನ್ನೆಲ್ಲಾನು ಕೊಂದಾಕ್ತಾನೆ, ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾನೆ. ಆದ್ರೆ ಅವನ 3 ಮಕ್ಕಳು ಕೂಡ ಪೆದ್ದಯ್ಯನ ಮಾತನ್ನ ಕೇಳೋದಿಲ್ಲ. ಆಗ ಪೆದ್ದಯ್ಯನ ಚಿಕ್ಕ ಮಗ ದಾಸ್ ಕೃಷ್ಣಯ್ಯನನ್ನ ಕೊಲ್ಲೋದಿಕ್ ಹೋಗ್ತಾನೆ. ಆಗ ಕೃಷ್ಣಯ್ಯ ದಾಸ್ ಮನುಷ್ಯರೆಲ್ಲರನ್ನು ಕೊಂದಾಕಿ ದಾಸ್ ಕತ್ತಿನ ಮೇಲೆ ಕತ್ತಿಯನ್ನ ಇಟ್ಟು, ನನಗೆ ನಿನ್ನ ಕೊಲ್ಲೋದಿಕ್ಕೆ ಇಷ್ಟ ಆಗ್ತಿಲ್ಲ ಕಣೋ, ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ಅಂಜಿ ನಿನ್ನ ಪ್ರಾಣವನ್ನ ಕಾಪಾಡಿದಾನೆ. ಅಂಜಿ ಕಾಪಾಡಿರೋ ಪ್ರಾಣವನ್ನ ನಾನೇ ಹೇಗೆ ಕೊಲ್ತೀನಿ, ನಾನು ನಿನ್ಗೆ ಪ್ರಾಣ ಭಿಕ್ಷೆಯನ್ನ ಕೊಡ್ತಾ ಇದೀನಿ, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಆಗ ದಾಸ್ ಯಾಕೋ ಪ್ರಾಣ ಉಳಿತು ಅಂತೇಳಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾನೆ. ಆಗ ಕೃಷ್ಣಯ್ಯ ಮತ್ತೆ ವಾಪಸ್ ಬಂದು, ಏನೋ ಪ್ರಾಣದ ಮೇಲೆ ಆಸೆ ಬಂತ ಅಂತೇಳಿ ಅಂಜಿಯನ್ನ ದಾಸ್ ಕೊಂದ ಹಾಗೇನೆ ಅವನು ಕೂಡ ಒಂದು ಕತ್ತಿಯನ್ನ ತಗೊಂಡು ಚುಚ್ಚಿ ಚುಚ್ಚಿ ಕೊಂದಾಕ್ತಾನೆ. ಆಗ ಅಲ್ಲೇ ಇದ್ದ ವೀರಭದ್ರಯ್ಯನು ಕೂಡ ಒಂದು ಜೋರಾಗಿ ವಾರ್ನಿಂಗ್ ಕೊಡ್ತಾನೆ. ಆಗ ವೀರಭದ್ರಯ್ಯ ಭಯ ಬಿದ್ದು ತನ್ನ ಮಗಳನ್ನು ಮತ್ತು ಭಾಸ್ಕರನ್ನ ಬಿಟ್ಟು ಹೋಗ್ತಾನೆ. ನಂತರ ಕೃಷ್ಣಯ್ಯ ಪೆದ್ದಯ್ಯನ ಮನೆಗೆ ಬಂದು ಅವ್ರಿಗೊಂದು ಹಗ್ಗನ ಕೊಡ್ತಾನೆ. ಆಗ ಪೆದ್ದಯ್ಯ ಕೃಷ್ಣಯ್ಯ ನನ್ನ ಮಕ್ಕಳನ್ನ ಕೊಂದಿದ್ದಾನೆ ಅಂತೇಳಿ ಒಂದು ಚಿಕ್ಕ ಕತ್ತಿಯನ್ನ ತಗೊಂಡು ಕೃಷ್ಣಯ್ಯನಿಗೆ ಚುಚ್ಚುತ್ತಾನೆ. ಆಗ ಊರ್ ಜನರೆಲ್ಲರೂ ಅದನ್ನ ನೋಡಿ ಪೆದ್ದಯ್ಯನನ್ನ ಕೊಲ್ಲೋದಿಕ್ಕೆ ಬರ್ತಾರೆ. ಆಗ ಕೃಷ್ಣಯ್ಯ ಚಿಕ್ಕ ವಯಸ್ಸಲ್ಲಿರುವಾಗ ಪೆದ್ದಯ್ಯನನ್ನ ಹೀಗೆ ಕಾಪಾಡಿದ್ನೋ ಹಾಗೆ ಈಗ್ಲೂ ಕೂಡ ಊರ್ ಜನರನ್ನ ಅಲ್ಲೇ ನಿಲ್ಲಿಸಿ ಪೆದ್ದಯ್ಯನ ಮೇಲೆ ಒಂದೇ ಒಂದು ಕೈ ಬಿದ್ರು ಕೂಡ ಎಲ್ಲರನ್ನು ಕೂಡ ಕೊಂದಾಕ್ತೀನಿ ಅಂತೇಳಿ ಒಂದು ವಾರ್ನಿಂಗ್ ಅನ್ನ ಕೊಡ್ತಾನೆ. ಆಗ ಅದೇ ಸಮಯಕ್ಕೆ ಪೆದ್ದಯ್ಯನ ದೊಡ್ಡ ಮಕ್ಕಳು ಕೂಡ ಮನೆಗೆ ಬರ್ತಾರೆ. ಆಗ ಪೆದ್ದಯ್ಯ ಕೃಷ್ಣಯ್ಯ ನನ್ನ ದೊಡ್ಡ ಮಕ್ಕಳನ್ನ ಕೊಂದಿಲ್ವಾ, ಅಯ್ಯೋ ನಾನು ಸುಮ್ನೆ ಅವನ ಮೇಲೆ ತಪ್ಪು ತಿಳ್ಕೊಂಡ ಅಂತೇಳಿ ತುಂಬಾ ನೋವು ಮಾಡ್ಕೊಳ್ತಾನೆ. ಆಗ ವರಲಕ್ಷ್ಮಿ ಕೂಡ ಅಲ್ಲಿಗೆ ಬಂದು ಕೃಷ್ಣಯ್ಯನ ಪರಿಸ್ಥಿತಿಯಲ್ಲಿ ನೋಡಿ ತುಂಬಾ ನೋವು ಮಾಡ್ಕೊಳ್ತಾಳೆ. ಸೀನ್ ಕಟ್ ಆದ್ರೆ ಸ್ವಲ್ಪ ವರ್ಷಗಳ ನಂತರದ ಸ್ಟೋರಿ. ಕೃಷ್ಣಯ್ಯ ಮತ್ತು ವರಲಕ್ಷ್ಮಿ ಸೈಕಲ್ ಮೇಲೆ ತುಂಬಾ ಜಾಲಿಯಾಗಿ ಹೋಗ್ತಾ ಅಂಜಿ ಅಂತೇಳಿ ಕೂಗ್ತಾನೆ. ಅಂಜಿ ಬೇರೆ ಯಾರು ಅಲ್ಲ, ಅವ್ನು ಹುಟ್ಟಿರೋ ಮಗುಗೆ ಅಂಜಿ ಅಂತ ಹೆಸರನ್ನ ಇಟ್ಟಿರ್ತಾನೆ. ಈ ಹ್ಯಾಪಿ ಸೀನ್ ಒಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.